ಸ್ವೀಟ್ ಕೊಡ ನಂಗೊಂದು ಸ್ವೀಟು ಇವತ್ತು ನಾವು ಚಿಕ್ಕಮಗಳೂರಿಗೆ ಬಂದೀವಿ. ಚಿಕ್ಕಮಗಳೂರಿಗೆ ಇವತ್ತು ಟಾಟಾ ಶೋರೂಮಿಗೆ ಬಂದೀವಿ. ಇವತ್ತು ನಮ್ಮ ಅಣ್ಣಂದು ಬಂದು ಗಾಡಿ ಡೆಲಿವರಿ ಇತ್ತು ನೆಕ್ಸಾನು, ಅದನ್ನು ಬಿಡ್ಸೋಣ ಅಂತ ಟಾಟಾ ಶೋರೂಮಿಗೆ ಬಂದೀವಿ ಇವತ್ತು. ಅಲ್ಲೇ ಇಲ್ಲೂ ಮುಂದ್ಗಡೆ ಗೇರು ಇದೇ ಸೇಮ್ ಕಾರು, ಅದೇ ಇದೋ ಯಾವುದೋ ಗೊತ್ತಿಲ್ಲ. ಅಲ್ಲಿ ಯಾವುದು ರೆಡಿ ಗಿಟ್ಟರಲ್ಲಿ ಇದೆಯಾ? ಇಲ್ಲ ಅದೇ ಐತೆ. ಕಾರ್ಗಳು ಬಂದವೆ ಇವತ್ತು ಡೆಲಿವರಿಗೆ. ಪಾಪ ಕಾರ್ ಯಾವ್ದು ನಿಮ್ಮದು? ಇದಾ? ಅಲ್ಲ, ಇದು ಯಾವ್ದು ಹೇಳು? ಇದೆ ಅಂತ ಕಾರು. ಸುಮ್ಮನೆ ನೋಡಕ್ಕೆ ಅಂತ ಬಂದಿಲ್ಲ ಅಷ್ಟೇ, ನೋಡಕ್ ಬಂದಿವಿ ಅಷ್ಟೇ, ಅನ್ಕೊಂಡಿದ್ದೀವಿ ಅಷ್ಟೇ. ನಾವು ಒಂದು ದಿವಸ ತಾಣೋಣ, ಇವನೇನು ತಾಣೋದು ಬಿಡ್ರಿ. ಕುಂಟ ಈಗಲೇ ಮೊದಲೆಲ್ಲ ಕುಂಟ ಇದೆ ನೋಡ್ರಿ, ಕಾಲು ಮುರ್ಕಂದನೆಲ್ಲ. ಇದೇ ಕಾರು. ಬನ್ನಿ ಆಮೇಲೆ ಇದು ಓಪನ್ ಮಾಡೋಣ. ಈಗ ಸಿಯಾರ ನೋಡ್ಕೊಬರೋಣ. ನೋಡಿ ಟಾಟಾ ಸಿಯಾರ ಬಂದೈತಿ, ಹೊಸ ಮಾಡಲು. ನಮ್ಮ ಅಣ್ಣನ ಇದು ನೋಡಿದ್ದ ಬುಕ್ ಮಾಡೋಕ್ಕೆ, ಬೇಡ ಸುಮ್ಮನಾದ. 3 ಸ್ಕ್ರೀನು, ಇಲ್ಲೊಂದು ಅಲ್ಲೊಂದು ಅಲ್ಲೊಂದು. ನೋಡ್ರಿ ಹೆಂಗಿದೆ, ಹಂಗೆ ಆಟೋಮೆಟಿಕ್. ಸೀಟ್ ಒಳ್ಳೆ ಸ್ಮೂತ್ ಆಗಿದೆ. ಸನ್ ರೂಫ್ ನೋಡ್ರಿ ಎಷ್ಟು ಅರ್ಧ ಐತಿದು. ಕುತ್ಕೊಂಡಾಗೈತೆ. ಇದು ಸನ್ ರೂಫ್ ಎತ್ತದು. ಬ್ಯಾಕ್ ಸೈಡು ಆರಾಮ 3 ಜನ ಕುತ್ಕೋಬೋದು. ಒಳ್ಳೆ ಚೆನ್ನಾಗೈತೆ. ಲೆದರ್ ಐಟಮ್ ಎಲ್ಲ. ಇಲ್ಲಿ ಕುತ್ಕೊಂಡ್ರೆ ಹೆಂಗಿರುತ್ತೆ. ನೋಡಿ 3 ಸ್ಕ್ರೀನು, ಆಟಾಡೋದಕ್ಕೊಂದು ಅಲ್ಲೊಂದು. ಯಾಕೆ ಬರ್ತೀನಿ ಇಲ್ವಲ್ಲ? ಡೋರ್ ತೆಗೆದ ತಕ್ಷಣ ಸೀಟ್ ಹಿಂದಕ್ಕೆ ಹೋಗುತ್ತೆ. ಒಳ್ಳೆ ಫ್ಯೂಚರ್ ಕೊಟ್ಟರೆ. ಡೋರ್ ತೆಗೆದುಕೊಳ್ಳಿ ಹಿಂದಕ್ಕೆ ಹೋಗುತ್ತೆ ಸೀಟು, ಮತ್ತೆ ಹಾಕಿದ್ಕೊಳ್ಳಿ ಮುಂದಕ್ಕೆ ಬರುತ್ತೆ ಸೀಟು. ಮುಂದಕ್ಕೆ ಬರ್ತೈತೆ ಸೀಟು. ಹೊಸ್ದಾಗಿ ಚೆನ್ನಾಗಿ ಕಾಣ್ತೈತೆ ಒಳ್ಳೆ ದೂರದಿಂದ ದೊಡ್ಡ ಗಾಡಿ. ಹಿಂಗೆ ಗಾಡಿ ಬುಕ್ ಮಾಡಿದಾಗಲೇ ಎಲ್ಲ ಪೇಮೆಂಟು ಕ್ಲಿಯರ್ ಆಯಿತು. ಹಂಗಾಗಿ ಇವತ್ತು ಬರೀ ಡಾಕ್ಯುಮೆಂಟ್ಸ್ಗಳಿಗೆ ಸೈನ್ ಹಾಕ್ಸ್ಕೊಂಡು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು ಗಾಡಿ ಬಗ್ಗೆ. ಇವತ್ತು ಈ ಶೋರೂಮಾಗೆ 2 ನೆಕ್ಸಾನು, 1 ಟಾಟಾ ಪಂಚು ಡೆಲಿವರಿ ಇತ್ತು. ಹಂಗಾಗಿ 3ನೇ ಈ ಕಡೆ ನಿಲ್ಲಿಸಿದ್ದಾರೆ. 1 2 3 ಇದು ಅಡಿಕೆ ಕೊಡ್ತೀರ ನೋಡ್ರಿ ನಮ್ಮ ಅಣ್ಣನ ಕೈಲಿ. ಅವ್ಳು ಸ್ವೀಟ್ ಬಾಕ್ಸೇ ಬಿಡ್ತಾ ಇಲ್ಲ ಅಲ್ಲಿ. ಇದು ಬರಲ್ಲ ಇಷ್ಟೇ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಕೀ ಹೆಂಗ ಸಿಕ್ಕಿದೆ? ಅವನ್ ಯಾರು ಗೊತ್ತೇ ಇಲ್ಲ. ಈಗ ಕಾರ್ತಾನ ನಾವೇ ಅವನೀಗ ಅನ್ಲಾಕ್ ಮಾಡೋದು. ಅನ್ಲಾಕ್ ಆತಲ್ಲ, ಕುತ್ಕೊಂಡಂಗಿಲ್ವ ಈಗಲೇ? ಒಳಗೆ ಹಂಗಿತ್ತು ನೋಡ್ರಿ ಹಿಂಗೆ. ಸನ್ ರೂಫು, ಡಿಕ್ಕಿ, ಬೂಟ್ ಸ್ಪೇಸ್ ಐತೆ ಮಾತ್ರ ಸಖತ್ತಾಗೈತೆ. ಬಾ ಹಿಂಗಿತ್ತೀಗ ಪೂಜೆ. ಈ ನಡಗಡ ನೋಡಿ. ಅಲ್ಕಟ್ ಬೇಬಿ ಬೈಲಿ ಪೂಜೆ ಮಾಡ್ತೀರೀಗ. ಪೂಜೆ ಮಾಡಿದ್ಕೊಳ್ಳೆ ಗಾಡಿ ಎತ್ಕೊಂಡು ಹೋಯ್ತಿರೋದೇ ಡೈರೆಕ್ಟ್ ದಾಂಡಲಿ ನಿಮ್ಮ ಅಪ್ಪ ಕೊಡ್ತಾನೆ. ಕಾರ್ ತನಕ ಬಂದೇಳಿ ನೋಡಿ, ತಿನ್ನಕ್ ಬಂದೇಳಿ. ಕಾರ್ ಯಾವ್ದು ನಿಮ್ದು? ಕಾರ್ ಯಾವ್ದು ಅದಾ? ಅದು ನಮ್ದಲ್ವಾ? ನಿಮ್ ನಾಳೆಗೆ ಬರೋದಲ್ವಾ? ನಿಮ್ ನಾಳೆಗೆ ತಾನೇ ಬರೋದು. ಕ್ಯೂಟ್ ಇರ್ತೀನಿ ಕಾರಿಂದ. ಕಾರಮ್ ಡೆಲಿವರಿ ಆದ್ಮೇಲೆ ಶೋರೂಮ್ ಯಾರು ಗೊತ್ತೇ ಇಲ್ಲ ನಮಗೆ. ಶೋರೂಮ್ನಾಗ ನಾವ್ಯಾರು ನಿಂಬೆಹಣ್ಣು ಅದೇ ನಿಂಬೆಹಣ್ಣು ಇಡ್ತೀರಿ ಈಗ.
ಬೇಬಿನ ನಿಂಬೆಣ್ಣು ಮಾಡ್ದಂಗೆ ಮಾಡೋಣ ಕ್ರೆಡಿಟ್ಗೆ. ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಓ 4 ಅಪ್ಪಾಜಿ ಅದು. ಗಾಡಿ ಫ್ಯೂಚರ್ಸ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್. ಆದ್ರೂ ಕಂಪ್ನಿ ಪ್ರಕಾರ ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ, ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಒಂದ್ರಿಂದ ಒಂದು. ಸ್ವೀಟ್ ಕೊಡ ನಂಗೊಂದ, ಸ್ವೀಟು ಓ ಹಂಗ ಸ್ವೀಟೇ ಕೊಡ್ತಾ ಇಲ್ಲ ನೀನು. ಹಿಂಗಾರೆ ಕಾರ್ ತಂದು ಹೋಗ್ತಿದ್ರು ಕೊಡ್ತೀನಿ ನೀನು. ಕಾರ್ ಕೊಡಲ್ವಾ ನಂಗೆ ಕೊಡು ಒಂದ. ಅಂತೂ ಇಂತೂ ಕಾರ್ನ ಶೋರೂಮ್ ಇಂದ ಬಿಡಿಸ್ಕೊಂಡು ಈಗ ಸೀದಾ ಕಡ್ರಿಗೆ ಹೋಗ್ತೀವಿ ಕಾರ್ ತಗೊಂಡು. ನಾನು, ಗಣಿಯಣ್ಣ, ಸೌಂದರಕ್ಕ ಮತ್ತೆ ಪಾಪನು ಸೇರಿ ಕಡ್ರಿಗೆ ಹೋಗಿ ಪೂಜೆ ಐಟಮ್ ಎಲ್ಲ ತಗೊಂಡು ಅಲ್ಲಿಂದ ಸೀದಾ ಊರಿಗೆ ಹೋಗ್ಬೇಕು. ಪೂಜೆ ಐಟಮ್ ಎಲ್ಲ ತಗೊಂಡಾತು. ಈಗ ಬೇಕಲ್ಲಿ ಸ್ವೀಟ್ಸ್ ತಗೊಂತಾರೆ ಗಾಡಿ ಸ್ವೀಟ. ನಾನೀಗ ಕೀ ತಗೊಂಡು ಹೋಗ್ತೇನೆ ಗಾಡಿ ಒಳಗೆ ಕೂತ್ಕೊಳಕ್ಕೆ ಅಂತ. ಅವರು ಬರ್ತೇರಿ ಈಗ ಹೋಗೋದೆ ಈಗ ಸೀದಾ ಊರಿಗೆ. ಕೀ ನನ್ನ ಹತ್ರನೇ ಐತೆ. ಇವತ್ತು ಮನೆಗೆ ಹೋಗೋ ತನಕ ಕಾರ್ ನಂದೆ. ಆಮೇಲೆ ನಮ್ಮ ಗಣಿ ಅಣ್ಣಂದು ಅದ್ರ ಸೀಟ್ ತಗೊಂತಾರೆ. ನಾನು ಇಲ್ಲಿ ಗಾಡಿಗೆ ಬಂದಿನಿ, ಹೋಗ್ಬೇಕೀಗ. ವಾಲಿಬಾಡಕ್ಕೆ ಬಂದು ಯಾವ ಹುಡುಗರು ಕಾಣ್ತಿಲ್ಲಲ್ಲ. ದಿನ 3 ಕೋಟಿ ಹುಡುಗರು ಇರ್ತಾರೆ. ಇವರು ಒಂದು 4 ಜನ ಇದ್ದಾರೆ. ಆದ್ರೆ ಅವ್ರು ಇಬ್ಬರು ಆಡಲ್ಲ. ಇನ್ನು ನಾವೊಂದು 4 ಜನ ಇದೀವಿ ಅಷ್ಟೇ.